ಇಲ್ಲಿ ಚಪಾತಿ ಇಲ್ಲಿದ್ದಾವೆ. ಇಲ್ಲಿ ನಮ್ಮ ಮೇಡಮ್ ಅವ್ರು ಕೂತಿದ್ದಾರೆ. ಇಲ್ಲಿ ಚಪಾತಿ ನಿಮಗೆ ಗ್ರೇವಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ಚಪಾತಿ ಗ್ರೇವಿ ತುಂಬ ಚೆನ್ನಾಗಿದೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿದೆ ಶ್ರೇಯಾ? ಸೂಪರಾ ಸ್ನೇಹಿತರೆ? ಈ ಥರದ್ದು ನಾನೇ ಪದೇ ಪದೇ ಯಾವಾಗಲೂ ಮಾಡ್ತಾ ಇರ್ತೀನಿ ಇದನ್ನು. ಹೇಗಿದೆ ಯಜಮಾನ್ರೆ? ಅವರಿಗೆ ಸುಸ್ತಾಗಿದೆ, ನಿದ್ದೆ ಬರ್ತಾಯಿದೆ. ಸ್ನೇಹಿತರೆ ನೀವು ಒಂದು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಮೂಗು ಮಾಡ್ತಾ ಇದ್ದೀನಿ, ಸಾರಿ ಹಾಕಿಲ್ಲ. ಇಲ್ಲಿ ಇಟ್ಟಿದ್ದೀನಿ ತೊಳಿಲಿಕ್ಕೆ ಅಂತೇಳಿ ತೆಗೆದಿದ್ದೆ. ಉಸಿರಾಡೋದಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ. ಉಸಿರಾಡೋದು ತುಂಬಾ ಕಷ್ಟ ಆಗ್ತಾಯಿದೆ ನನಗೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದು ಚಲೋ ಮಾಡಿದ್ದಾರೆ, ಅದಕ್ಕೋಸ್ಕರ ಆಗ್ತಾಯಿದೆ. ಸೀಮೆ ಎಣ್ಣೆ ಅಥವಾ ಡೀಸೆಲ್ ಹಾಕಿ ಸ್ಟಾರ್ಟ್ ಮಾಡ್ತಾರಲ್ಲ, ಅದ್ರ ಹೋಗಿ ಬರ್ತಾಯಿದೆ ಈ ಕಡೆಗೆ. ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಈಗ ಬೆಳಗ್ಗೆ ತಿಂಡಿಗೆ ಇಲ್ಲಿ ಬಟಾಣಿ ಸಿಪ್ಪೆ ತಕ್ಕೋತಾ ಇದ್ದೀನಿ, ಹಾಗೆ ಈರುಳ್ಳಿ ಸಿಪ್ಪೆ ತೆಗೆದಿಟ್ಕೋತಾ ಇದ್ದೀನಿ ಬನ್ನೀಗ. ಯಾಕೆ ಅಂದರೆ ಬೆಳಗ್ಗೆ ಮಸಾಲೆ ಚಪಾತಿ ಮಾಡ್ಬೇಕಂಥೇಳಿ. ಮಸಾಲೆ ಚಪಾತಿ ಅಂದರೆ ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು ಹಾಕಿ, ಹಾಗೆ ಹಸಿ ಬಟಾಣಿ ತಂದಿದ್ದೆಲ್ಲ ಮನೆ ಸಂತೆಯಿಂದ, ಅದು ಹಸಿ ಬಟಾಣಿ ಇತ್ತು. ಹಸಿ ಬಟಾಣಿ ಪದಾರ್ಥ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಹಾಕಿ ಚಪಾತಿ ಮಾಡೋಂತ ಇದ್ರಿ ಯಜಮಾನ್ರು. ಅದೇ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಅದೇ ಬರುತ್ತೆ ನಿಮಗೆ ಎರಡು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಮೊದಲಿಗೆ ಬಟಾಣಿ ಈರುಳ್ಳಿ ಎಲ್ಲ ಏನಂತೇಳಿ ತೋರಿಸ್ತೇನೆ ಬನ್ನಿ. ನಾನು ಇಲ್ಲಿ ಮೇಲೆ ಕೂತಿದ್ದೀನಿ. ಇವಳು ಇಲ್ಲಿ ಮನೆ ಒರೆಸ್ತಾ ಇದ್ದಾಳೆ ಅಂಥೇಳಿ ಸ್ನೇಹಿತರೆ. ಇಲ್ಲಿ ಶ್ರೇಯಾ ಮನೆ ಒರೆಸ್ತಾ ಇದ್ದಾಳೆ ಅಂಥೇಳಿ ಇಲ್ಲಿ ಬಂದು ಕೂತಿದ್ದೀನಿ. ಇದು ಮೊನ್ನೆ ಬಟಾಣಿ ತಂದಿದ್ದೆ, ಹಸಿ ಬಟಾಣಿ ಸಿಪ್ಪೆ ತೆಗೆದು ಇರೋದಿದ್ದೀನಿ. ಒಂದಿಷ್ಟು ಸಿಕ್ಕಿದೆ. ಮೊನ್ನೆ ಸ್ವಲ್ಪ ಪಲಾವಣ್ಣ ಹಾಕಿದ್ದೀವಿ, ಹಾಗಾಗಿ ಈಗ ಇಷ್ಟು ಸಿಕ್ಕಿದೆ. ಇದರದ್ದು ಈಗ ಪದಾರ್ಥ ಮಾಡ್ತಾಯಿದ್ದೀನಿ. ಇದರದ್ದು ಈಗ ಇಲ್ಲಿ ನೋಡಿ ಈರುಳ್ಳಿ ಸಿಪ್ಪೆ ತೆಗಿತೀನಿ. ಈಗೆಲ್ಲ ಇದನ್ನು ತೆಗೆದು ಎತ್ತಿಟ್ಕೋತೀನಿ. ಇಲ್ಲಿ ಗುಜರಿ ಸಾಮಾನು ಇತ್ತಲ್ಲ, ತುಂಬ ನಮ್ಮ ಮನೆಯವರೆಲ್ಲ ತೊಗೊಂಡೋದ್ರು. ಅದು ಹೂವಿನ ಗಿಡ ನೆಡ್ಲಿಕ್ಕೆ ಬೇಕಂತೇಳಿ ಇಟ್ಕೊಂಡಿದ್ದೇನೆ ನಾನು. ಇನ್ನೊಂದೇನು ಗೊತ್ತಾ, ಶೆಡ್ಡಲ್ಲಿ ಈ ಬಕೆಟಲ್ಲಿ ನಾವು ಪೇಂಟಿನ ಡಬ್ಬ ಇಟ್ಟಿದ್ವಿ. ಇದು ಪೇಂಟಿನ ಬಕೆಟು ನೋಡಿ. ಎಷ್ಟು ಇಲಿಗಳ ಕಾಟ ಅಂದರೆ ಎಷ್ಟು ಹೊಟ್ಟೆ ಮಾಡಿದ್ದಾವೆ. ಇಲ್ಲೊಂದಿದೆ, ಇಲ್ಲೊಂದೆರಡಿದೆ, ಮರಿ ಮಾಡಿದೆ. ಮತ್ತೆ ಸಾಕಾಗಿಬಿಟ್ಟಿದೆ ನೋಡಿ ಈ ಥರ ಸಾಮಾನು ನಮಗೆ. ನೋಡಿ ಎಷ್ಟು ಇದು ಅಂತೂ ಸಿಕ್ಕಾಪಟ್ಟೆ ಜೋರಿದೆ ಮಾತ್ರ. ಹೇಗೆ ಕಾಣಿಸುತ್ತೆ ನೋಡಿ, ಇದು ಸಿಕ್ಕಾಪಟ್ಟೆ ಜೋರಿದ್ದಾವೆ, ಒಂದಕ್ಕಿಂತ ಒಂದು. ಇಲಿ ಮರಿಗಳಂತೂ ಫುಲ್ ಇಡ್ತಾಯಿದ್ದಾವೆ ಸ್ನೇಹಿತರೆ ಮನೆ ಮುಂದೆ. ಮೊನ್ನೆ ಹಿಂದ್ಗಡೆ ಇಟ್ಟಿದ್ದು, ಇವತ್ತು ಶೆಡ್ನಾಗ ನೀರು ಬಿಸಿ ಮಾಡಲಿಟ್ಟಾವ ನೋಡಿ. ಈಗ ಇವನ್ನ ಆಚೆ ಹಾಕಿಬಿಡ್ತೇನೆ. ನಮಗೆ ತೊಂದರೆ ಇವೆಲ್ಲ ಸ್ನೇಹಿತರೆ, ಅದಕ್ಕಾಗಿ ಆಚೆ ಕಡೆಗೆ ಹಾಕಿಬಿಡ್ತೇನೆ. ಏನು ಮಾಡೋದು ಮತ್ತೆ ನೋಡಿ. ಇಲ್ಲಿ ನಾನು ಏನು ಗೊತ್ತಾ, ನನಗೆ ತುಂಬ ನಮ್ಮ ಅಮ್ಮರ ಮನೆಗೆ ಹೋಗ್ತೀನಲ್ಲ, ಸಡನ್ಲಿ ನನಗೆ ಅಲ್ಲಿ ಗೊತ್ತಾಗ್ತಿದ್ರೆ ಅಂಥೇಳಿ ಅವ್ರ ಕಡೆಯಿಂದ ಬರ್ಸ್ಕೊಂಬಂದಿರ್ತೇನೆ. ನಾನು ಈ ಥರ ರೆಸಿಪಿ ಬುಕ್ಸನ್ನೇ ಮಾಡಿದ್ದೇನೆ ಸ್ನೇಹಿತರೆ ನೋಡಿ. ಅಂದರೆ ನಮ್ಮ ಅಮ್ಮರ ಕಡೆಯಿಂದ ನಾನು ಬರ್ಸ್ಕೊಂಡು ಈ ಥರ ರೆಸಿಪಿ ಬುಕ್ಸ್ ಅಂಥೇಳಿ ಒಂದು ದೊಡ್ಡದು ಬುಕ್ಸ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಥರದ ಅಂತ ನೋಡಿ. ಇದೆಲ್ಲ ಏನೇನು ಮಾಡಬೇಕು, ಯಾವುದು ಎಲ್ಲಿದೆ ಅಂತೇಳಿ ಕೂಡಲೇ ಸಿಗುತ್ತೆ ಅಂಥೇಳಿ ಈ ಥರ ಕಾಲಮ್ ಹಾಕಿ ಮಾಡ್ಕೊಂಡಿರೋದು ಎಲ್ಲ ಇಲ್ಲಿ ನೋಡಿ. ಈ ಥರ ನನಗೆ ನೆನಪಿಲ್ದ ಅಂದ್ರೆ ನಾನು ಜಾಸ್ತಿ ತುಂಬ ಸತಿ ಮಾಡಲ್ಲಂಥ ರೆಸಿಪಿಗಳನ್ನು ಈ ಥರ ಬರೆದಿಟ್ಕೊಳ್ತೇನೆ. ಪದೇ ಪದೇ ಮಾಡೋವಂಥ ರೆಸಿಪಿ ಏನು ಬರೆದಿಟ್ಕೊಳ್ಳಲ್ಲ, ಯಾಕಂದ್ರೆ ನೆನಪಿರುತ್ತಲ್ಲ. ಅದಕ್ಕಾಗಿ ಈಗ ಮಸಾಲೆ ಚಪಾತಿ 2000 ನಾನು ಯಾವಾಗ ಈ ಬುಕ್ಸ್ ಬರೆದಿದ್ದು ಅಂದರೆ 2008ರಲ್ಲಿ 9ರಲ್ಲಿ ಬರೆದಿರುವಂಥ ಬುಕ್ಸ್ ಇದು ನೋಡಿ. ಇನ್ನೂ ಎಷ್ಟು ಚೆನ್ನಾಗಿ ಉಂಟಲ್ಲ ಸ್ನೇಹಿತರೆ. ಅಪ್ಪಿ ಪಾಯಸ, ಅಕ್ಕಿ ಪಾಯಸ, ಮಸಾಲೆ ಚಪಾತಿನೂ ಪದೇ ಪದೇ ಮಾಡ್ತೀನಿ, ಆದರೆ ಸ್ವಲ್ಪ ನೆನಪು ಹೋಗಿದೆ ಈಗ. ಅದಕ್ಕಾಗಿ ಮಸಾಲೆ ಚಪಾತಿ ಬಂದು 3ನೇದೇ ಇದೆ, ಮತ್ತು ಅದಕ್ಕೆ ಬಟಾಣಿ ಪದಾರ್ಥ ಕೂಡ 4ನೇದೇ ಇದೆ. ಎರಡೂ ಒಂದೇ ಕಡೆ ಇರೋದ್ರಿಂದ ಬೇಗ ನಮಗೆ ಸಿಗ್ತವೆ ನೋಡಿ. ಇಲ್ಲಿ ಮಸಾಲೆ ಚಪಾತಿ ಇದೆ, ಇಲ್ಲಿ ಚಪಾತಿಗೆ ಬಟಾಣಿ ಪದಾರ್ಥ. ನನಗೆ ಹೇಗೆ ಇದಾಗುತ್ತೋ ಆ ಥರ ನಾನು ಈ ಥರ ಎಲ್ಲ ರೆಸಿಪಿಗಳನ್ನು ಬರೆದಿಟ್ಕೋತೀನಿ. ಈಗ ಇದರ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ. ಬಟಾಣಿದು ಮತ್ತು ಚಪಾತಿದು ಎರಡೂ ಒಂದೇ ದಿನ ಬರ್ತವೆ ಅಂಥೇಳಿ ಅಂದ್ಕೊಳ್ಳಿ ಸ್ನೇಹಿತರೆ. ಇವತ್ತೇ ಹಾಕಿಬಿಡ್ತೀನಿ. ಹೊರಗಡೆದೇನು ಹಾಕೋಕ್ಕಿಂತ ಇದನ್ನೇ ಹಾಕಿಬಿಡ್ತೀನಿ ರೆಸಿಪಿ.
ತುಂಬ ಚೆನ್ನಾಗಿರುತ್ತೆ. ಟಿಫನ್ ಬಾಕ್ಸಿಗಂತೂ ಮಸ್ತಾಗಿರುತ್ತೆ, ಮಕ್ಕಳಿಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಹಿಟ್ಟು ಎಲ್ಲ ಥರ ಇದು ಹಾಕಿ ಮಸಾಲೆ ಹಾಕಿ ಹಿಟ್ಟು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ಇಲ್ಲಿ ಹಸಿ ಬಟಾಣಿ ಪದಾರ್ಥ ರೆಡಿ ಆಗ್ತಾಯಿದೆ. ಒಂಥರ ಇದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಮಾಡಬೇಕು, ಇದಕ್ಕೆ ಅಂದರೆ ಟೇಸ್ಟಾಗಿ ಬರುತ್ತೆ ಇದಕ್ಕೆ. ಅದಕ್ಕಾಗಿ ಸ್ನೇಹಿತರೆ ಈರುಳ್ಳಿ ಜಾಸ್ತಿನೇ ಹಾಕಿದ್ದೇನೆ, ಕಾಣ್ತಿರ್ಬೋದಲ್ಲ. ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನು ಗೊತ್ತಾ, ಇದಕ್ಕೆ ಇನ್ನೊಂದು ಈರುಳ್ಳಿ ಟೊಮೆಟೊ ಎರಡನ್ನೂ ಗ್ರೇವಿ ಥರ ಮಾಡಬೇಕಂದ್ರೆ ಎರಡನ್ನೂ ಮಿಕ್ಸಿಗೆ ಹಾಕಿ, ಈರುಳ್ಳಿ ಟೊಮೆಟೊ ಎರಡೂ ಮಿಕ್ಸಿಗೆ ಹಾಕಿ ಮಾಡಬೇಕು. ಆ ಥರ ಯಜಮಾನ್ರು ಬಂದಿದ್ದಾರೆ, ಸ್ವಲ್ಪ ಚಹಾ ಬೇಕಾಗಿದೆ ಅವರಿಗೆ. ಚಹಾ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಬೇಕಂತ ಇಟ್ಕೊಂಡಿದ್ದೀನಿ. ಇಷ್ಟು ಪಾತ್ರೆ ಇದೆ. ಈಗ ಸಾಕಾಗಿಬಿಟ್ಟಿದೆ ಎಲ್ರಿಗೂ, ಬೆಳಗ್ಗೆಯಿಂದ ಕೆಲಸ ಮಾಡಿ. ಇಲ್ಲಿ ನೋಡಿ, ಇದು ಹೇಳಿದರೆ ಪಾತ್ರೆ ತೊಳೆ ಅಂದರೆ ನನ್ನ ಮೇಲೆ ಬೈತಾ ಇದ್ದಾಳೆ ಅವಳು ಅಲ್ವಾ? ಅಲ್ಲೇ ಶ್ರೇಯ, ಯಾಕೆ ಬೈತಾ ಇರೋದು ನೀನು? ಅವಳಿಗೆ ಸಾಕಾಗಿದೆ ಅಂತೆ ಬೈತಾ ಇದ್ದಾಳೆ ಸ್ನೇಹಿತರೆ. ಅದಕ್ಕಾಗಿ ಈಗ ಇದೊಂದಿಷ್ಟು ಮಾಡಿ, ಇದು ಎರಡು ಥರದ್ದು ರೆಸಿಪಿ ಇವತ್ತೇ ಬಂದುಬಿಡುತ್ತೆ ನಾಳೆ ಬೆಳಿಗ್ಗೆನೆ. ಚಪಾತಿ ಮತ್ತು ಪದಾರ್ಥ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ನನಗೂ ಆಗಿಲ್ಲ, ರೆಸಿಪಿನೇ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಹಾಲು ಹಾಕ್ತೀನಿ, ಕೆನೆಯದಾಗುತ್ತೆ ಸ್ವಲ್ಪ, ಮತ್ತು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡೋದು. ನಮ್ಮ ಶ್ರೇಯಮ್ಮನಿಗೆ ಕೆನಿಬೇಕು. ಅದಕ್ಕಾಗಿ ಸ್ನೇಹಿತರೆ ನಮ್ಮ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಚೆನ್ನಾಗಿ ಕುದೀತಾ ಇದೆ ಪದಾರ್ಥ, ಕುದೀಲಿ. ಬೇಕಾಗಿ ಈಗ ಈ ಕಡೆ ಚಾನೂ ರೆಡಿಯಾಗಲಿ ಸ್ನೇಹಿತರೆ. ನಮಗೆ ಇಲ್ಲಿ ತುಂಬಾ ಉಪದ್ರ ಆಗ್ತಾಯಿದೆ. ಎಂಥ ಮಾಡೋದು ಹೇಳಿ, ಯಾವಲ್ಲ ಬಾಗಿಲು ಹಾಕೊಂಡು ಕೂತ್ಕೋಬೇಕು. ಈ ಸೌಂಡ್ ಕೇಳಲಿಕ್ಕೆ ಆಗ್ತಾಯಿಲ್ಲ. JCB ಬಂದಿದೆ ನೋಡಿ, ಏನಿದು ಚಲೋ ಮಾಡಿದ್ದಾರೆ. ಕಟ್ಟವರು ಅಯ್ಯೋ ಕಿರಿಕಿರಿ ಅಂದರೆ ಸಾಕಾಗಿಬಿಟ್ಟಿದೆ ಸ್ನೇಹಿತರೆ. ಈಗ ಇದಷ್ಟು ಮಾಡಿ ಕೊಡ್ತೇನೆ ಅವರಿಗೆ. ನೋಡಿ, ಇನ್ನೂ ದೀಪ ಉಂಟು. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂದಿದೆ. ದೇವ್ರ ದೀಪ ಇನ್ನೂ ಎಣ್ಣೆ ಖಾಲಿಯಾಗಿದೆ. ಚಪಾತಿ ಸ್ನೇಹಿತರೆ, ಚಪಾತಿ ಇಲ್ಲಿ ರೆಡಿಯಾಗಿದೆ. ನಾನು ಎಲ್ಲ ಲಟ್ಟಿಸ್ಕೊಟ್ಟೆ, ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ನಮ್ಮ ಮೇಡಮ್ ಅವರು ಬೇಯಿಸ್ತಾ ಇದ್ದಾರೆ ಅಲ್ಲ ಮೇಡಮ್ ಅವರೇ? ನೋಡಿ, ಅವರು ಬೇಯಿಸ್ತಾ ಇದ್ದಾರೆ. ಹಾಗಾಗಿ ನಾನು ಪಾತ್ರೆ ತೊಳಿಲಿಲ್ಲ. ಯಜಮಾನ್ರು ಹೊಟ್ಟೆ ಹಸ್ತಿದೆ ಅಂಥೇಳಿ ಬಂದ್ರಲ್ಲ, ಅದಕ್ಕಾಗಿ ಪದಾರ್ಥ ಮತ್ತು ಚಪಾತಿ ಮಾಡಿದೆ. ಪದಾರ್ಥ ಇಲ್ಲಿದೆ ನೋಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ, ಗ್ರೇವಿ ಥರ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಗ್ರೇವಿ ಥರ ಆಗುತ್ತೆ ಇದು. ಹಾಗಾಗಿ ಈಗ ಚಪಾತಿ ಪದಾರ್ಥ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ಪಾತ್ರೆ ತೊಳಿಲಿಲ್ಲ ನಾನು, ಯಜಮಾನ್ರು ಹೊಟ್ಟೆ ಹಸ್ತಿದೆ ಅಂದ್ರಲ್ಲ, ಅದಕ್ಕಾಗಿ ಊಟ ಆದ ನಂತರ ಪಾತ್ರೆ ತೊಳೆದ್ರೆ ಆಯ್ತು ಅಂಥೇಳಿ ಮಾಡಿದ್ದೀನಿ. ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಯಜಮಾನ್ರು ಮಲಗಿದ್ದಾರೆ. ಯಜಮಾನ್ರು ಮಲ್ಕೊಂಡಿದ್ದಾರೆ ಸ್ನೇಹಿತರೆ. ಅವರು ಮಲಗಲಿ, ನಾನು ಅಷ್ಟರಲ್ಲಿ ಸ್ವಲ್ಪ ಇದನ್ನು ಮಾಡಿ ಮಾಡ್ತೀನಿ. ಪಾತ್ರೆ ತೊಳ್ಕೊಂಡ್ರೆ ಬರ್ತೇನೆ ಹೋಗಿ. ಅವೆರಡು ಬೇಯಿಸ್ತೇಮ್ಮ ನೀನು? ನಾ ಪಾತ್ರೆ ತೊಳೆಕೋಲ್ಲ. ಸರಿ, ಅವಳಿಗೆ ಸಾಕಾಗಿದೆ ಸ್ನೇಹಿತರೆ. ಇವತ್ತು ಬೆಳಗ್ಗೆಯಿಂದ ಕೆಲಸ ಏನು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಅಷ್ಟು ತುಂಬ ಕೆಲಸ ಇತ್ತು ಬೆಳಗ್ಗೆಯಿಂದ, ಸಾಕಾಗಿಬಿಟ್ಟಿದೆ ನಮಗೂ ಕೂಡ. ಹಾಗಾಗಿ ಈಗ ಎಲ್ಲ ಇಲ್ಲಿ ಸೆಡ್ಡಲ್ಲೆಲ್ಲ ಇವತ್ತು ಫುಲ್ಲು ಕಿತ್ತಾಕಿಬಿಟ್ಟಿದ್ದೀನಿ ನಾನು. ಒಂದು ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕು ಈಗ. ಅದಕ್ಕಾಗಿ ಇವತ್ತು ಕೆಲಸ ತುಂಬ ಇತ್ತು. ತುಂಬಾ ಕೆಲಸ ಅಂದರೆ ಏನೋ ಕೆಲಸ ಇದೆ. ಮಾಡಿ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ಅಲ್ಲಿ ಇಲಿ ಹಾಕಿದ್ದೀನಿ, ಇಲಿ ತೊಗೊಂಡು ಹೋಗ್ತದೆ ನೋಡಿ. ಈಗ ಐತೆ ತೊಗೊಂಡು ಹೋಗ್ತು ನೋಡ್ರಿ. ನೋಡಲ್ಲಿ ಹೆಂಗೆ ಬಾಯಿ ಹಿಡ್ಕೊತ ಗಿಡ ಮರಿಗೆ ಹದ್ದಿಗೆ. ಹೂವು ಇಡೀ ನಂಗ್ತದ. ಅದು ನಿಮಗೂ ಸ್ವಲ್ಪ ಕಾಣಿಸ್ತಿರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಮೊಬೈಲ್ ಓಡಾಡ್ತಾ ಇದೆ. ಹಾರಿತ್ತು ನೋಡಿ. ಇಲ್ಲಿ ಒಂದು ತೊಗೊಂಡೋಯ್ತು ನುಂಗೆ ಹೋಯ್ತು ಶ್ರೇಯಾದ ಅಲ್ಲಿಗೆ ನುಂಗ್ಕೊಂಡು ಹೋಯ್ತದು. ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಸ್ನೇಹಿತರೆ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಮೆಣಸನ್ನು ಹಾಕೋತೇನೆ. ನೋಡಿ, ಇಲ್ಲಿ
ನನಗೆ ಸ್ವಲ್ಪ ಹಾಕಿದ್ದೇನೆ ಮೆಂತೆ, ಮತ್ತು ಪದಾರ್ಥ ಕೂಡ ಮಾಡಲಿಕ್ಕೆ ಉಂಟಲ್ಲ ಅದಕ್ಕಾಗಿ. ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಕೋಬೇಕಾಗತ್ತೆ. ಹಸಿದನೇ ಫ್ರೈ ಮಾಡೋದಂಥ ಅವಶ್ಯಕತೆ ಇರಲ್ಲ. ನೋಡಿ ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನು ಬೀಜ ಸಾಕು. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನೀಗ ನಾನು ತರಿಯಾಗಿ ರುಬ್ಕೋತೇನೆ. ನೀರದು ಏನು ಹಾಕಲ್ಲ, ಹಾಗೆ ತರಿ ರುಬ್ಕೊಂಡ್ಬಿಡ್ತೇನೆ ಮಿಕ್ಸಿಯಲ್ಲಿ. ನೀರದು ಏನು ಬೇಡ, ಹಾಗೆ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು. ಕಾಯಿ ಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ ಬೀಜ. ಈಗ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ kg ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನಾವಿಲ್ಲಿ ಜಾಸ್ತಿ ಏನು ಬೇಡ, ಒಂದು 4 ಟೇಬಲ್ ಸ್ಪೂನು ಸಾಕು. ನೋಡಿ ಇಲ್ಲಿ 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿದ ಮೇಲೆ ನಾವು ಏನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ ನೋಡಿ, ಅದಷ್ಟು ಮಸಾಲೆನ ಹಾಕೋಬೇಕಾಗತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ತೀರಿ ಅಷ್ಟು ಒಳ್ಳೆಯದು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನೋಡಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ನಾನು. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೇನೆ. ಎಲ್ಲ ಒಂದಕ್ಕೊಂದು ಹೊಂದೋ ರೀತಿ ಇದು ಮಿಕ್ಸ್ ಆಗಬೇಕೀಗ. ಇದನ್ನು ತೆಗೆದು ಬಿಡ್ತೇನೆ. ಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕಿದೆ, ಹಾಕ್ತೇನೆ ಸ್ನೇಹಿತರೆ. ಸ್ವಲ್ಪ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸು ಹಾಕಬೇಕು. ಇದಕ್ಕೆ ಮೇನ್ ಆಗಿ ಬೇಕಾಗಿರೋವಂಥದ್ದು ಮೊಸರು, ಗಟ್ಟಿ ಮೊಸರು. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ ನೀವು, ಚೆನ್ನಾಗಿರುತ್ತೆ. ನೋಡಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನು ನಾನಿಲ್ಲಿ ಹಾಕಿದ್ದೇನೆ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಎಲ್ಲ ಹೊಂದ್ಕೋಬೇಕೀಗ. ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಥರ ಹಾಕಿರೋಂಥ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ನಾವು ಯಾವ ಥರ ಕಲಿಸ್ಕೊತೀವಿ ನೋಡಿ ಆ ಥರ ಕಲಿಸ್ಕೊಳ್ಳಿ. ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ನೋಡಿ ಆ ಥರ ಕಲಿಸ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ಹಿಟ್ಟು ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಒಂದು 20 ನಿಮಿಷ ಆದರೂ ನೆನೆಬೇಕಿದು. 20 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೇನೆ. ಈಗ ಇದಕ್ಕೆ ಬಟಾಣಿ ಪದಾರ್ಥ ಮಾಡೋದು ತೋರಿಸ್ತೇನೆ ಬನ್ನಿ. ಇಲ್ಲಿ ಈಗ ಒಂದು ಸತಿ ಮಿದ್ಕೊಳ್ಳಿ. ಒಂದು 20 ರಿಂದ 25 ನಿಮಿಷ ಆಗಿದೆ. ನಾನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತೇನೆ. ಸ್ವಲ್ಪ ಕೈಗೆ ಎಣ್ಣೆ ತಾಗಿಸ್ಕೊಳ್ಳಿ. ನಿಮಗೆ ಚಪಾತಿ ಸೈಜು ಯಾವ ಥರ ಬೇಕು ಆ ಥರ ನೀವು ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಸ್ವಲ್ಪ ಬಿಗ್ ಸೈಜಲ್ಲೇ ಮಾಡ್ತೀನಿ, ಯಾಕಂದರೆ ತುಂಬ ಲೇಟ್ ಆಗುತ್ತೆ. ನೋಡಿ ಇಷ್ಟು ಇದೇ ಸೈಜಲ್ಲಿ ನಿಮಗೆ ಈಗ ಲಟ್ಟಿಸಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಲಟ್ಟಿಸ್ತೇನೆ. ಈಗ ಇಲ್ಲಿ ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನೇ ಹಾಕಿದ್ದೇನೆ, ಬೇರೆ ಯಾವ ಹಿಟ್ಟನ್ನು ಹಾಕೊಳ್ಳಿಕ್ಕೆ ಹೋಗ್ಬಿಡಿ. ಗೋಧಿ ಹಿಟ್ಟನ್ನೇ ಹಾಕಿದ್ದೇನೆ. ಮತ್ತು ಬೇರೆ ಹಿಟ್ಟು ಹಾಕಿದರೆ ಗಟ್ಟಿಯಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಒಂದು ಸೈಡು ಎಣ್ಣೆ ತೆಗೆಸ್ಕೊತೀನಿ. ಎಣ್ಣೆ ತೆಗೆಸ್ಕೊಂಡು ಇನ್ನೊಂದು ಸೈಡಲ್ಲಿ ಹಿಟ್ಟು ಕೂಡ ಹಾಕೋತೀನಿ. ನೋಡಿ ಸ್ವಲ್ಪ ಅಂದರೆ ಫೋಲ್ಡ್ 4 ತರ್ಪಿನೂ ಈ ಥರ ಮಾಡ್ತಾಯಿದ್ದೀನಿ ನಾನು. ಮತ್ತು ಈ ಕಡೆ ಸ್ವಲ್ಪ ಎಣ್ಣೆ ಕೂಡ ತೆಗೆಸ್ತೀನಿ ಒಂದು ಸೈಡು, ಮತ್ತು ಒಂದು ಸೈಡಲ್ಲಿ ಹಿಟ್ಟು ಹಾಕ್ತೀನಿ. ಸ್ವಲ್ಪ ಪದರಿ ಬಿಚ್ಚಿ ಚೆನ್ನಾಗಿ ಬರ್ತವೆ ತಿನ್ನಲಿಕ್ಕೆ ಅಂಥೇಳಿ ಅಷ್ಟೇ. ನೋಡಿ ಈಗ ಮತ್ತೆ 2 ಸೈಡು ಹಿಟ್ಟನ್ನು ಹಾಕ್ತೀನಿ ಈ ಥರ. ನೋಡಿ ಈಗ ಇದನ್ನು ಲಟ್ಟಿಸ್ತೇನೆ ನಾನು. ನಿಮಗೆ ಬೇಕಾದ್ರೆ ತಿಳುವಾಗಿ ಲಟ್ಟಿಸ್ಕೊಳ್ಳಿ, ಇಲ್ಲ ದಪ್ಪ ಹಿಂಗೆ ಬೇಕಂದರೆ ದಪ್ಪ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಹಿಟ್ಟು ಹಾಕಿ ಲಟ್ಟಿಸಿ. ನೋಡಿ ಈ ಸೈಜಲ್ಲಿ ಈಗ ನಾನು ಮಾಡ್ಕೊಂಡಿದ್ದೇನೆ. ತಿಳುವಾಗಿದೆ, ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈಗ ಹಂಚು ಕಾದಿದೆ, ಹಾಕ್ತೀನಿ ಬನ್ನಿ. ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ. ನಾನು ಹಂಚಿಗೆ ಎಣ್ಣೆ ಆಗಲಿ ಏನೂ ಆಗಲಿ ಹಾಕಿಲ್ಲ. ಸ್ವಲ್ಪ ಇದನ್ನು ಬೇಯಿಸ್ಕೊಂಡ್ಮೇಲೆ ಟರ್ನ್ ಮಾಡಿ ಹಾಕ್ತಾನಲ್ಲ ಆವಾಗ ಎಣ್ಣೆ ಹಚ್ಕೊತೀನಿ. ಒಂದು ನಿಮಿಷ ಇದು ಬೇಯಬೇಕು ಅಷ್ಟೇ, ಜಾಸ್ತಿ ಹೊತ್ತೇನು ಬೇಡ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ 1 ನಿಮಿಷ ಆಗಿದೆ, ತಿರುಗಿಸ್ತೇನೆ. ಈಗ ಮೇಲ್ಗಡೆಯಿಂದ ಎಣ್ಣೆ ಹಚ್ತೇನೆ.
ಆ ಥರ ಹಚ್ಕೊಳ್ಳಿ ನೀವು ಕೂಡ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ಕೂಡ ಹಾಕ್ಬೋದು. ನಿಮಗೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕ್ಕೊಳ್ಳಿ. ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ಈಗ ಈ ಸೈಡ್ ಕೂಡ ತಿರುಗಿಸಿ ಹಾಕ್ತೇನೆ. ಈ ಸೈಡ್ ಕೂಡ ಈಗ ಎಣ್ಣೆನ ಹಚ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದು ಟಿಫನ್ ಬಾಕ್ಸಿಗೆ ಅದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಮನೆಯಲ್ಲಿ ಆಫೀಸ್ಗೆ ಹೋಗೋರಿಗೆ ಅದು, ಮತ್ತು ತುಂಬ ಮಿದುವಾಗಿರುತ್ತೆ. ಇದು ಚಪಾತಿಗಿಂತ ಜಾಸ್ತಿ ಮಿದುನೆ ಅಂತ ಹೇಳ್ಬೋದು ನೋಡಿ, ಆ ಥರ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಎರಡು ಸೈಡು ಚೆನ್ನಾಗಿ ಬೇಯಬೇಕು ನೋಡಿ ಸ್ನೇಹಿತರೆ. ಎರಡು ಸೈಡು ಬೆಂದಿದೆ. ಈಗ ಚಪಾತಿ ಅಂತೂ ಮಸ್ತಾಗಿ ಬಂದಿದೆ, ಪರಿಮಳ ಬರ್ತಾ ಇದೆ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋತೇನೆ ನೋಡಿ. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಂದು 2 ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ತಾ ಇದ್ದೀನಿ, ಗ್ರೇವಿ ಥರ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ನೇಹಿತರೆ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೇನೆ ನೋಡಿ. ಒಂದಿಷ್ಟು ಮೆತ್ತಗಾದ್ಮೇಲೆ ಇಲ್ಲಿ ದೊಡ್ಡದೊಂದು ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಟೊಮೆಟೊ ಈ ಥರ ಕಟ್ ಮಾಡಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ರುಬ್ಕೊಂಡು ಕೂಡ ಹಾಕ್ಬೋದು ಮಿಕ್ಸಿಯಲ್ಲಿ. ನಾನು ಹಾಗೆ ಇದರಲ್ಲಿ ಇದನ್ನು ಮಾಡ್ತಾ ಇದ್ದೀನಿ, ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ನೋಡಿ, ಇಷ್ಟು ಮೆತ್ತಗಾಗಬೇಕು, ಚೆನ್ನಾಗಿ ಆಗುತ್ತೆ, ಗ್ರೇವಿ ಥರ ಬರುತ್ತೆ ಅಂಥೇಳಿ ಅಷ್ಟೇ ಸ್ನೇಹಿತರೆ. ನಾನು ಬಟಾಣಿಕ್ಕಿಂತ ಜಾಸ್ತಿ ಈರುಳ್ಳಿನೇ ಹಾಕಿದ್ದೀನಿ, ಒಂಥರ ಟೇಸ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂಥೇಳಿ. ಇದಕ್ಕೆ ಈಗ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತೇನೆ ನೋಡಿ. ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಗ್ಯಾಸನ್ನು ಸ್ಲೋ ಮಾಡ್ಕೊಂಡು, ನಾನು ಇಲ್ಲಿ ಚಿಲ್ಲಿ ಪೌಡರ್ ಮಾತ್ರ ಹಾಕಿಲ್ಲ, ಇದರಲ್ಲಿ ಮಸಾಲೆ ಖಾರ ಇರೋದ್ರಿಂದ ಇದರಲ್ಲಿ ಎಲ್ಲ ಥರ ಗರಂ ಮಸಾಲೆದು ಇರುತ್ತೆ. ನೀವು ಮಾಮೂಲಿ ಚಿಲ್ಲಿ ಪೌಡರ್ ಹಾಕಿದರೆ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ. ಇಷ್ಟು ಬರುತ್ತೆ, ಈ ಥರ ಆಗುತ್ತೆ. ಈಗ ಇದಕ್ಕೆ ಉಪ್ಪು ಕೂಡ ಆವಾಗಲೇ ಸ್ವಲ್ಪ ಹಾಕಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಬಟಾಣಿ ಹಾಕ್ತೇನೆ ನೋಡಿ. ಇಲ್ಲಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊತೇನೆ ನೋಡಿ. ಈರುಳ್ಳಿ ನಾನು ಸ್ವಲ್ಪ ಅದಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ದು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ತುಂಬ ಮೆತ್ತಗಾಗೋವರೆಗೂ ಫ್ರೈ ಮಾಡಿದರೆ ಒಂಥರ ಗ್ರೇವಿ ಥರ ಬರುತ್ತೆ ನಮಗೆ. ಈಗ ಇದಕ್ಕೊಂದು ಗ್ಲಾಸ್ ನೀರು ಹಾಕಿ ಇದನ್ನು ನಾನು ಬೇಯಿಸ್ಕೋಬೇಕು. ಹಸಿ ಬಟಾಣಿ ಹಾಗೆ ಹಾಕಿದ್ದೇನೆ, ಬೇಯಿಸಿಲ್ಲ ಏನಿಲ್ಲ ನೋಡಿ. ಇಲ್ಲಿ ಸ್ವಲ್ಪ 1 ಗ್ಲಾಸ್ ನೀರು ಹಾಕಿದ್ದೇನೆ, ಸಣ್ಣ ಗ್ಲಾಸಿಂದ. ಈಗ ನೋಡಿ, ಇದೀಗ ಚೆನ್ನಾಗಿ ನಮಗೆ ಕುದಿಬೇಕು. ಇದಕ್ಕೆ ಈಗ ನಾನಿಲ್ಲಿ ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಚಿಕ್ಕ ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಟೊಮೆಟೊ ಬೇಡ ಅಂದರೆ ಹುಣಸೆ ರಸ ಕೂಡ ಹಾಕ್ಕೋಬೋದು. ಈಗ ಇದನ್ನು ಕುದಿಲಿಕ್ಕೆ ಬಿಡ್ತೇನೆ. ಚೆನ್ನಾಗಿ ಇದು ನೀರಾಗೋವರೆಗೂ ಕುದಿಬೇಕು ನೋಡಿ. ಇಲ್ಲಿ ಈ ಥರ ಈಗ ರೆಡಿಯಾಗಿದೆ. ನನ್ನ ಮಗ ಜೋರು ಚೀರ್ತಾ ಇದ್ದಾಳೆ ಸ್ನೇಹಿತರೆ. ಅವಳು ಸೌಂಡ್ ಬಂದಿರ್ಬೋದು, ಪರವಾಗಿಲ್ಲ, ಹಾಕ್ತೀನಿ ಹಾಗೆ, ಗೊತ್ತಾಗಲ್ಲ ಅವಳು ಕೂಡ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ, ಆದರೂ ಕೇಳ್ತಾ ಇಲ್ಲ ಅವಳು ನೋಡಿ. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಡೈರೆಕ್ಟ್ ರೆಸಿಪಿ ಅಂತಲ್ಲ ಸ್ನೇಹಿತರೆ, ಲಾಗಲ್ಲಿ ಹಾಕ್ತಾ ಇರೋದ್ರಿಂದ ಶ್ರೇಯ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಾಂದರೆ ರೆಸಿಪಿ ಆದರೆ ಹೇಳೋಕ್ಕಾಗಲ್ಲ, ಸಾರಿ ನೋಡಿ. ಈಗ ರೆಡಿ ಆಯಿತು. ಇಷ್ಟು ಗ್ರೇವಿ ಇದ್ದರೆ ಸಾಕು, ಗ್ರೇವಿ ಥರ ನಮಗೆ ಬೇಕಾಗತ್ತಲ್ಲ, ಅದಕ್ಕಾಗಿ. ಇದು ಆರಿದ ಮೇಲೆ ನೀರೆಲ್ಲ ಹಿಂಗೆ ಹೋಗುತ್ತೆ, ಅದಕ್ಕಾಗಿ ಈಗ ರೆಡಿಯಾಗಿದೆ ಇದು ಪದಾರ್ಥ. ನಾನು ಗ್ಯಾಸ್ ಕೂಡ ಆಫ್ ಮಾಡ್ತೀನಿ. ಆಫ್ ಮಾಡ್ಕೊಂಡು ಚಪಾತಿ ಮಾಡ್ತೀನಿ, ಬನ್ನಿ. ಇಲ್ಲಿ ಚಪಾತಿ ಇಲ್ಲಿದ್ದಾವೆ, ಇಲ್ಲಿ ನಮ್ಮ ಮೇಡಮ್ ಅವ್ರು ಕೂತಿದ್ದಾರೆ. ಇಲ್ಲಿ ಚಪಾತಿ ನಿಮಗೆ ಗ್ರೇವಿ ನೋಡಿ, ಇಷ್ಟು ಚೆನ್ನಾಗಿ ಬರುತ್ತೆ. ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ಚಪಾತಿ ಗ್ರೇವಿ ತುಂಬ ಚೆನ್ನಾಗಿದೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿದೆ ಶ್ರೇಯ? ಸೂಪರಾ ಸ್ನೇಹಿತರೆ? ಈ ಥರದ್ದು ನಾನು ಪದೇ ಯಾವಾಗಲೂ ಮಾಡ್ತಾ ಇರ್ತೀನಿ ಇದನ್ನು. ಹೇಗಿದೆ ಯಜಮಾನ್ರೆ? ಅವರಿಗೆ ಸುಸ್ತಾಗಿದೆ, ನಿದ್ದೆ ಬರ್ತಾಯಿದೆ ಸ್ನೇಹಿತರೆ. ನೀವು ಒಂದು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.